ಇಂದ ಕೂತು ನೋಡಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂದರೆ ಒಂದು ಚಿತ್ರ ಅಂತ ಬಂದಾಗ ಒಂದು ಹೊಸ ಪ್ರಯತ್ನ ಮಾಡಬೇಕಾದ್ರೆ ಹಿರಿಯರು ಹಾಗೂ ಸ್ಟಾರ್ಸ್ಗಳು ಎಲ್ಲರೂ ಒಂದು ಚಿತ್ರಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ನಾವು ಅಲ್ಲಲ್ಲಿ ಅವಾಗವಾಗ ಕೇಳ್ತಾ ಇರ್ತೀವಿ ಸ್ಯಾಂಡಲ್ವುಡ್ಡಲ್ಲಿ ಒಗ್ಗಟ್ಟಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಅಂತ. ಬಟ್ ಅದನ್ನೆಲ್ಲ ಬ್ರೇಕ್ ಮಾಡಿ ನಮ್ಮ ಉಪಾಧ್ಯಕ್ಷ ಚಿತ್ರ ಎಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ನು ಒಂದೇ ಕಡೆ ಸೇರಿಸಿದೆ. ಆಮೇಲೆ ಒಂದು ಯಾವುದಾದ್ರೂ ಒಂದು ಕಷ್ಟಪಟ್ಟು ಒಂದು ಒಳ್ಳೆ ಕೆಲಸ, ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಿರ್ಬೇಕಾದ್ರೆ ಆ ಕೆಲಸದಲ್ಲಿ ಒಂದು ಒಳ್ಳೆತನ ಇದ್ದರೆ ನಿನ್ನ ಪರ ನಾವು ಇರ್ತೀವಿ ಗುರು ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಉಪಾಧ್ಯಕ್ಷ ಚಿತ್ರಕ್ಕೆ ತುಂಬ ಜನ ಹರಿಸಿದ್ದಾರೆ. ಯಾರ್ಯಾರು ನಮ್ಮ ಚಿತ್ರ ಯಶಸ್ವಿ ಆಗಲಿ ಅಂತ ಹರಿಸಿದ್ದಾರೆ ಒಂದ್ಸಲ ಅವ್ರದ್ದೆಲ್ಲ ವಿಡಿಯೋ ಬೈಟು ನೋಡ್ಕೊಂಬರೋಣ. ಬೈಟ್ ಕೊಟ್ಟರೆ ಎಲ್ರಿಗೂ ನಿಮ್ಮ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ, ಇನ್ನು ದರ್ಶನ್ ಸರ್ದು, ಸುದೀಪ್ ಸರ್ದು ಅದೆಲ್ಲ ಬ್ಯಾಲೆನ್ಸ್ ಇದ್ದಾವೆ, ಸಿಕ್ಕಿಲ್ಲ ನಮಗೆ ಆ ವಿಡಿಯೋಗಳು. ನಾಳೆ ನಾಳಿದ್ರಲ್ಲಿ ಅದನ್ನು ಬಿಡ್ತೀವಿ ಅಂತ ಹೇಳ್ತಾ, ಈಗ ಖುಷಿ ಆಗುತ್ತೆ ನಿಜವಾಗ್ಲೂ. ಒಂದು ಚಿತ್ರ ಅಂತ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡಿ ಅದು ಚೆನ್ನಾಗಾಗಲಿ ಅಂತ ಎಲ್ಲರೂ ಪ್ರೀತಿಯಿಂದ ಹರಿಸಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದ. ಹಾಗೆ ಶಿವಣ್ಣ ಅವರು ನಮಗೆ ಬಂದು ಟ್ರೇಲರ್ನ ಲಾಂಚ್ ಮಾಡಿಕೊಟ್ರು. ಒಂದು 3 ಅವರ್ ಕೂತು ನಾವು ಅವತ್ತು 6:30 ಅಂದ್ಬಿಟ್ಟು ನಾವೇ 10 ನಿಮಿಷ ಲೇಟಾಗಿ ಬಂದಿದ್ವಿ. ಬಟ್ ಶಿವಣ್ಣ 6:20ಕ್ಕೆ ಬಂದು, ಎಲ್ಲಿ ಶಿವಣ್ಣ ನಾವು ಹುಟ್ಟಕ್ಕಿಂತ ಮುಂಚೆಯಿಂದನೂ ಹೀರೋ ಅವರು. ಅಂಥವ್ರು ಯಾವುದೇ ಒಂದು ಸರಳತೆ ಅನ್ನೋದನ್ನು, ಅದಕ್ಕೆ ಅವ್ರನ್ನ ದೊಡ್ಡ ಮನೆಯವರು ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಹಾಗೆ 26ನೇ ತಾರೀಕು ಶಿವಣ್ಣ ಮೈಸೂರಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ. 27ನೇ ತಾರೀಕು ಮೇನ್ ಥಿಯೇಟ್ರಲ್ಲಿ ಮಧ್ಯಾಹ್ನದ ಧ್ರುವ ಸರ್ಜ್ ಅವ್ರು ನೋಡ್ತಾರೆ. 30ನೇ ತಾರೀಕು ದರ್ಶನ್ ಸರು ನಮ್ಮ ಉಪಾಧ್ಯಕ್ಷ ಚಿತ್ರನ ನೋಡ್ತಾರೆ ಅಂತ ಹೇಳ್ತಾ, ಈಗ ಮೇನ್ ಸ್ಟ್ರೀಮಿಗೆ ಬಂದ್ಬಿಡೋಣ. ಈಗ ನಮ್ಮ ಚಿತ್ರದ ಬಗ್ಗೆ ಒಂದಷ್ಟು ಮಾತುಕತೆಗಳು, ಬಿಡುಗಡೆ ಬಗ್ಗೆ ಹಾಗೂ ಯಾವ ಥಿಯೇಟ್ರು ಏನೇನಿದೆ ಅದ್ರ ಬಗ್ಗೆ ನಿಮ್ಮ ಹತ್ರ ಎಲ್ಲ ಮಾತುಗಳನ್ನ ಹಂಚ್ಕೊತೀವಿ ಅಂತ ಹೇಳ್ತಾ, ದಯಮಾಡಿ ಒಂದು ಇಚ್ಛೆ ಹಾಕಿ ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.